ಆದ್ಮೇಲೆ ನಮಸ್ಕಾರ, ನಾನು KM ವೀರೇಶ್, ಚಿತ್ರಲೋಕ ಸಂಪಾದಕ. ಯಾರು ಚಿತ್ರಲೋಕ ವಿಡಿಯೋನ ನೋಡ್ತಾ ಇದ್ದೀರಿ ಅವರೆಲ್ಲ ಚಿತ್ರಲೋಕ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ಒಂದು ನೋವಿನ ಸಂಗತಿಯಲ್ಲಿ ನಾವು ಕೂತ್ಕೊಂಡು ಈ ಒಂದು ಸಂದರ್ಶನ ಮಾಡಬೇಕಾಗಿದೆ. ಕಾರಣ ಏನು ಅಂತಂದರೆ, ನಿನ್ನೆ ತಾನೇ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನೆಲಸಮ ಮಾಡಿರೋದು. ಬಹುಶಃ ಅನಿರೀಕ್ಷಿತ ಮತ್ತು ಅನೇಕರಿಗೆ ಇದೊಂದು ಆಘಾತ. ನನ್ನ ಜೊತೆ ಇದ್ದಾರೆ ಶ್ರೀಧರ್ ಬಗ್ಗೆ ಹಿಂದೆ ಒಂದೆರಡು ಸತಿ ಚಿತ್ರಲೋಕದಲ್ಲಿ ವಿಡಿಯೋ ಇದೆ. ಶ್ರೀಧರು ವಿಷ್ಣುವರ್ಧನ್ ಅವರ ಮನೆಯಲ್ಲಿ ಸುಮಾರೊಂದು 35 ವರ್ಷಗಳ ಕಾಲ ಅವರ ಒಡನಾಡಿಯಾಗಿದ್ದರು. ಅವರ ಎಲ್ಲ ವಿಷಯಗಳು ಶ್ರೀಧರ್ ಅವರಿಗೆ ಚೆನ್ನಾಗಿ ಗೊತ್ತು. ಡಿಸೆಂಬರ್ 31ನೇ ತಾರೀಕು 2009 ವಿಷ್ಣುವರ್ಧನ್ ಅವರು ನಮ್ಮನ್ನೆಲ್ಲ ಬಿಟ್ಟೋದಾಗ ಆವತ್ತಿನ ದಿವಸ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣು ಚಿತೆಗೆ ಬೆಂಕಿ ಇಟ್ಟಂಥ ವ್ಯಕ್ತಿ ಶ್ರೀಧರು, ಒಂದು ರೀತಿಯಲ್ಲಿ ಅವರ ಮಗ. ಆನಂತರ ಶ್ರೀರಂಗಪಟ್ಟಣದಲ್ಲಿ ಅವರ ಎಲ್ಲ ಕಾರ್ಯಗಳನ್ನ ಮಾಡಿಕೊಟ್ಟಂಥ ವ್ಯಕ್ತಿ ಶ್ರೀಧರ್ ಅವರ ಬಳಿ ನಿನ್ನೆ ಇನ್ಸಿಡೆಂಟ್ ಬಗ್ಗೆ ಮಾತಾಡೋಣ. ಶ್ರೀಧರ್, ಏನು ಹೇಳ್ತೀರಿ? ಚಿತ್ರಲೋಕ ಚಾನಲ್ಗೆ ನನ್ನ ಅನಂತ ನಮಸ್ಕಾರ. ನಾವು 75ನೇ ವರ್ಷದ ವಿಷ್ಣುಜಿಯವರ ಹುಟ್ಟುಹಬ್ಬವನ್ನು ಕರ್ನಾಟಕದ ವಿಷ್ಣುಜಿಯವರ ಅಭಿಮಾನಿಗಳಲ್ಲಿ ವಿನಂತಿ ಮಾಡ್ಕೊಂಡಿದ್ವಿ. ಭಾಳ ವಿಜೃಂಭಣೆಯಿಂದ ಮಾಡಬೇಕು 75ನೇ ವರ್ಷದ ಹುಟ್ಟುಹಬ್ಬವನ್ನು ಅಂಥೇಳಿ ನಾವು ಎಲ್ಲ ಅನೌನ್ಸ್ ಮಾಡಿದ್ವಿ. ಹಾಗೆ ಮೊನ್ನೆ ರಾತ್ರಿ ಏನಾಯಿತು ಗೊತ್ತಿಲ್ಲ, ಕೋರ್ಟಿನ ಆರ್ಡ್ರ್ ಬಂದಿದೆ ಅಂತ ಹೇಳಿದರು. ಬೆಳಗ್ಗೆ ನಿನ್ನೆ ನಮಗೆ 3 ಗಂಟೆಗೆ ಗೊತ್ತಾಯಿತು. ಅಲ್ಲಿರ್ತಕ್ಕಂಥ ವಿಷ್ಣುಜಿಯವರ ಸ್ಮಾರಕದಲ್ಲಿ ಇರ್ತಕ್ಕಂಥ ಅವರ ಸಮಾಧಿಯನ್ನು ನಾಶ ಮಾಡಿದ್ದಾರೆ, ಸಂಪೂರ್ಣವಾಗಿ ಅದನ್ನು ನಾಶ ಮಾಡಿದ್ದಾರೆ. ಹಾಗೆ ನಾನು ಹೋದೆ, ಆ ಜಾಗದಲ್ಲಿ ನಮಗೆ ನಿಂತ್ಕೊಳ್ಳಿಕ್ಕಾಗಲಿಲ್ಲ, ಕಣ್ಣಲ್ಲಿ ನೀರು ಬರ್ತಾಯಿದೆ. ಇವತ್ತು ನಾವು ಅವತ್ತು ಅವರ ಅಂತ್ಯ ಸಂಸ್ಕಾರವನ್ನು ಮಾಡುವಾಗ ಎಷ್ಟು ಕಣ್ಣಲ್ಲಿ ನೀರು ಹಾಕಿದ್ವೋ ನಿನ್ನೆ ಕೂಡ ಹಾಕಿದ್ದೀವಿ. ಅಭಿಮಾನಿಗಳು ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ತಮ್ಮ ನೋವುಗಳನ್ನು ತೋಡ್ಕೊಂಡ್ರು. ನಾವು ಸರ್ಕಾರಕ್ಕೆ ಭಾಳಷ್ಟು ಮನವಿಯನ್ನು ಮಾಡ್ಕೊಂಡ್ವಿ. 5 ಜನ ಮುಖ್ಯಮಂತ್ರಿಗಳು ಬಂದರು. 5 ಜನ ಮುಖ್ಯಮಂತ್ರಿಗಳು, ಒಬ್ಬ ಮುಖ್ಯಮಂತ್ರಿಗೂ ಕೂಡ ಒಂದು ಅವ್ರ ಮೇಲೆ ಅಭಿಮಾನ ಇರಲಿಲ್ಲ. ರಾಮಕೃಷ್ಣ ಹೆಗಡೆ ಆಗಿರ್ಬೋದು, ಗುಂಡೂರಾವ್ ಆಗಿರ್ಬೋದು, ಅಪಾರವಾದಂಥ ಒಂದು ಗೌರವವನ್ನು ವಿಷ್ಣುಜಿ ಅವರಿಗೆ ಕೊಡ್ತಾಯಿದ್ರು. ಅಂಥವ್ರು ಇದ್ದಿದ್ರು ಇವತ್ತು ಈ ಸ್ಥಿತಿಗೆ ಬರ್ತಾ ಇರಲಿಲ್ಲ. ಇವತ್ತಿನ ಮುಖ್ಯಮಂತ್ರಿಗಳು 5 ಜನ ಮುಖ್ಯಮಂತ್ರಿಗಳಾದರು, ಒಬ್ಬರು ಅವರಿಗೆ ಒಂದು ಮರ್ಯಾದೆ, ಒಂದು ಗೌರವವನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಲಿಲ್ಲ. ನಾವು ಮೊನ್ನೆ ತಾನೆ ಸಿದ್ದರಾಮಯ್ಯನವ್ರನ್ನ 4 ತಿಂಗಳು ಮೀಟ್ ಮಾಡಿದ್ವಿ. ಸಿದ್ದರಾಮಯ್ಯ ಹೇಳಿದು ಅದು ಅವರಿದ್ದಲ್ಲ ರೀ, ಅದು ನಮ್ಮದು ಸರ್ಕಾರದ ಜಮೀನು ಅಂತ ಹೇಳಿದರು. ಸರ್ಕಾರಿ ಜಮೀನಿನಲ್ಲಿ ನೀವು ಮಾಡಿಕೊಡ್ಬೋದಾಗಿತ್ತಲ್ಲ ಸ್ವಾಮಿ, ನೀವು ಕೋರ್ಟಿಗೆಲ್ಲ ಮಾಹಿತಿಯನ್ನು ಕೊಡ್ಬೋದಾಗಿತ್ತಲ್ಲ ಸ್ವಾಮಿ, ಯಾಕೆ ಕೊಡಲಿಲ್ಲ? ಏನು ನಮ್ಮ ವಿಷ್ಣುಜಿ ಏನು ಮಾಡಿದ್ದಾರೆ ಸ್ವಾಮಿ? ಸರ್ಕಾರಕ್ಕೆ ಅದನ್ನು ಮಾಡಲಿಕ್ಕಾಗಿಲ್ವಾ? ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡಲಿಕ್ಕಾಗಿಲ್ವಾ? ನಿಮ್ಮ ಹತ್ರ ಬಗೆಹರಿಸಲಿಕ್ಕಾಗಿಲ್ವಾ? ನಾವು 2016ರಿಂದ ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಪ್ರತಿಯೊಂದು ದಾಖಲೆಗಳನ್ನ ಇಟ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ವಿ. ಜಿಲ್ಲಾಧಿಕಾರಿಗಳಾದಂಥ ಶಂಕರ್ ಅವರು ಇದ್ದರು, ಶಂಕರ್ ಹತ್ರ ಹೋದ್ವಿ. ಶಂಕರ್ ಅವರು ತಾವೇ ಬಂದು ಖುದ್ದಾಗಿ ಬಂದು ಅಲ್ಲಿ ಸರ್ವೇಯನ್ನು ಮಾಡಿದರು. ಸರ್ವೇವನ್ನು ಮಾಡಿ ಬಾಲಕೃಷ್ಣವರ ಮಕ್ಕಳನ್ನ ಕರೆದು ಅಲ್ಲಿ ಸರ್ವೆ ಮಾಡಿರ್ತಕ್ಕಂಥ 10 ಗುಂಟೆ ಜಾಗವನ್ನು ವಿಷ್ಣುಜಿ ಅವರಿಗೆ ಬಿಟ್ಕೊಡ್ಬೇಕು ಅಂತ ಕೇಳಿದರು. ಆಗ ಒಪ್ಕೊಂಡು ಒಂದು ಪತ್ರವನ್ನು ಬರೆದು ಕೊಡ್ತಾರೆ. DC ಆಫೀಸಿಗೆ ಬಂದು ಕಾರ್ತಿಕ್ ಅವರು ಬರ್ತಾರೆ, DC ಆಫೀಸಿಗೆ ಬಂದು ಅವರು ಕೊಡ್ತಾರೆ. ನಾನು ದಾನವಾಗಿ ಕೊಡ್ತಾ ಇದ್ದೀನಿ ಒಂದು ಪತ್ರವನ್ನು ಬಿಡೋದು. ಆ ಪತ್ರ ಕೂಡ ಇದೆ ನಮ್ಮ ಹತ್ರ ಇವತ್ತಿನ. ಯಾರು ಕೊಟ್ಟಿರೋದು? ಕಾರ್ತಿಕ್ ಅವರು ಕೊಟ್ಟಿದ್ದಾರೆ. ಅವತ್ತು ದಾನವಾಗಿ ಕೊಡ್ತೀನಿ ಅಂತಿದೆ. ಅದನ್ನು ಮತ್ತೆ ಕೋರ್ಟ್ನಲ್ಲಿ ಹೇಳಿದ್ರು, ಇಲ್ಲ ನಾವು ಏನು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ನಮಗೆ ದಾನವಾಗಿ ಕೊಟ್ಟಿರ್ತಕ್ಕಂಥ ಪತ್ರ ಇದೆ, DC ಅವರಿಂದ ಇದು ಆರ್ಡರ್ ಆಗಿದೆ, ಅದು ಆ ಪತ್ರಗಳಿದೆ ನಮ್ಮ ಹತ್ರ ಎಲ್ಲ ಇದ್ದೂ ಕೂಡ ಈ ಒಳಗಡೆ ಯಾರು ಏನು ಮಾಡ್ತಾ ಇರೋ ನನಗೆ ಗೊತ್ತಿಲ್ಲ. ವಿಷ್ಣುಜಿಗೆ ಕಷ್ಟವನ್ನು ಕೊಟ್ಟು, ಆವಾಗಲೂ ಕಷ್ಟಪಟ್ಟರು, ಇವಾಗಲೂ ಕಷ್ಟವನ್ನು ಕೊಟ್ಟು ಅಲ್ಲಿ ಒಂದು ಸ್ಮಾರಕ ಆಗಬಾರ್ದು ಅನ್ನೋಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಇದಕ್ಕೆ ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳಿಲ್ಲ. ಒಬ್ಬ ಮುಖ್ಯಮಂತ್ರಿ ಬೊಮ್ಮಾಯಿಯವ್ರು ಬಂದರು, ಯಡಿಯೂರಪ್ಪ ಅವ್ರು ಬಂದರು, ಆಮೇಲೆ ಜಗದೀಶ್ ಶೆಟ್ಟರು ಬಂದರು, ಆಮೇಲೆ ಸದಾನಂದ ಗೌಡರು ಬಂದರು, ಇವಾಗ ಸಿದ್ದರಾಮಯ್ಯವ್ರು 2 ಸಾರಿ ಮುಖ್ಯಮಂತ್ರಿ ಆದರೆ ಯಾರು ಏನು ಮಾಡಿದ್ರಿ ಸ್ವಾಮಿ? ಏನು ಮಾಡಿದ್ರಿ? ಏನು ಮಾಡ್ತಾ ಇದ್ದೀರಿ ಸ್ವಾಮಿ? ಒಂದು ಗೌರವ ಅನ್ನೋದು ಇಲ್ವಾ ಅವರಿಗೆ? ಕರ್ನಾಟಕದಲ್ಲಿ ಹುಟ್ಟೇ ಇಲ್ವಾ ಅವರು? ನೀವು ಮಾತ್ರ ಹುಟ್ಟಿರದ ಕರ್ನಾಟಕದಲ್ಲಿ ಏನು ರೀ ಮಾಡ್ತೀರಿ? ಮಾಡಿರಿ ಸ್ವಾಮಿ, ಮಾಡೋಕ್ಕಾಗಿಲ್ಲ. ಅದೊಂದು ಕೆಲಸ ಮಾಡೋಕ್ಕಾಗಿಲ್ವಾ? ಕರ್ನಾಟಕ ರತ್ನ ಕೊಡ್ತಾರೆ, ಕರ್ನಾಟಕ ರತ್ನ ಬೇರೆಯವರಿಗೆಲ್ಲ ಕೊಡ್ತಾರೆ. ಇವ್ರಿಗೆ ಕರ್ನಾಟಕ ರತ್ನ ಏನು ಕೊಡೋದು? ನಾವೇನು ಅವ್ರನ್ನ ಕಾಲು ಹಿಡ್ಕೊಳ್ಳಲ್ಲ. ಹೋಗಿ ಕರ್ನಾಟಕ ರತ್ನ ಕೊಡಿ ಅಂತ ಕಾಲು ಹಿಡ್ಕೊಳ್ಳಲ್ಲ ಸ್ವಾಮಿ. ನಮಗೆ ಅಲ್ಲಿ ವಿಷ್ಣುಜಿ ಅವರ ಸ್ಮಾರಕದಲ್ಲಿ ಇರ್ತಂಥ ಅವರ ರತ್ನವನ್ನು ಅಲ್ಲಿ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಡಿ ಸ್ವಾಮಿ.
ಆ ರತ್ನವನ್ನು ಪೂಜೆ ಮಾಡಬೇಕು, ನಾವು ಅಭಿಮಾನಿಗಳು ಪೂಜೆ ಮಾಡಬೇಕು. ಅದಕ್ಕೆ ಅವಕಾಶ ಕೊಡಿ ಸ್ವಾಮಿ. ಅದು ಮಾಡ್ಕೊಡ್ಲಿಕ್ಕೆ ಆಗಿಲ್ವ ನಿಮ್ಮ ಕೈಲಿ? ಏನು ಮಾಡ್ತಾ ಇದ್ದೀರಿ ಸ್ವಾಮಿ? ಮೊನ್ನೆ ಅನಿರುದ್ಧ ಅವರು ಹೋಗಿ ಕೇಳ್ತಾರೆ ಸರ್ಕಾರದ ಹತ್ರ, ಸಿದ್ದರಾಮಯ್ಯನವ್ರಿಗೆ ಲೆಟ್ರ್ ಕೊಡ್ತಾರೆ, ಕೊಡಿ ನಮ್ಮ ಕರ್ನಾಟಕ ರತ್ನ ಕೊಡಿ, ವಿಷ್ಣುದೇವರಿಗೆ ಕರ್ನಾಟಕ ರತ್ನ ಕೊಡಿ. ನಮ್ಗೆ ಆ ಥರ ಕರ್ನಾಟಕ ರತ್ನ ಬೇಕಾಗಿಲ್ಲ ಸ್ವಾಮಿ, ಕೇಳಿ ಪಡ್ಕೊಳ್ಳೋದು ಬೇಕಾಗಿಲ್ಲ, ಕೊಟ್ಟರು ನೀವ ಕೊಡಿ. ನಮ್ಗೆ ಕೇಳಿ ಪಡ್ಕೊಳ್ಳೋರು ಯಾವತ್ತೂ ಆ ಥರ ಬಂದಿಲ್ಲ ಅಂತಂದು ಯಾಕೆ ಇದು ಮಾಡ್ತೀರಿ? ಅದು ಕೇಳ್ಬೋದಾಗಿತ್ತಲ್ಲ. ಅಲ್ಲಿ ಇರ್ತಂಥ ರತ್ನನ ಪೂಜೆ ಮಾಡುವಂಥ ಅವಕಾಶ ಕೊಡಿ ಅಂತ ಕೇಳುವಾಗ ನಾನು ಇರ್ದವ್ರೆ. ಯಾಕೆ ನಿಮ್ಗೆ ಬುದ್ಧಿ ಬರಲಿಲ್ವಾ? ಕೇಳ್ಬೋದ, ಯಾಕೆ ಕೇಳಿಲ್ಲ? ಅಭಿಮಾನಿಗಳಿಗೋಸ್ಕರ ಮಾಡಿ ಸ್ವಾಮಿ, ಏನು ನನಗೋಸ್ಕರ ಮಾಡಬೇಡಿ. ನೀವು ಅಭಿಮಾನಿಗಳಿಗೋಸ್ಕರ ಏನು ಬೇಕು ಮಾಡಿ. ಅವತ್ತಿಂದ ಅಭಿಮಾನಿಗಳು ಕಣ್ಣಲ್ಲಿ ನೀರು ಹಾಕೋತಾ ಇದ್ದಾರೆ. ಆ ಜಾಗದಲ್ಲಿ ಆ ಜಾಗವನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಂತ ಹೇಳಿದರು. ಮೈಸೂರಿನಲ್ಲಿ ಸ್ಮಾರಕ ಮಾಡ್ತೀನಿ ಅಂತ ಹೇಳಿದರು. ಮೈಸೂರಿನಲ್ಲಿ ಸ್ಮಾರಕ, ಮೈಸೂರಿನ ಅಲ್ಲಿ ಕೂಡ ನಾವು ಚಳುವಳಿಯನ್ನು ಮಾಡಿದ್ವಿ. ಮೈಸೂರಿನಲ್ಲಿ ವಿಷ್ಣು ಸೇನಾ ಸಂಘಟನೆಯಿಂದ ಹೋಗಿ ಅಲ್ಲಿ ಚಳುವಳಿಯನ್ನು ಮಾಡಿ ಅಲ್ಲೂ ಸಹ ಭಾಳಷ್ಟು ಪ್ರಾಬ್ಲಮ್ ಮಾಡಿದರು. ಅನಂತರ ದಿನಗಳು ಅಲ್ಲಿ ಮಾಡಿದ್ರು. ಸಂತೋಷ, ಕರ್ನಾಟಕದಲ್ಲಿ ಎಲ್ಲೂ ಮಾಡಿದ್ರು ಸಂತೋಷ. ಸ್ಮಾರಕ ಎಲ್ಲರೂ ಮಾಡ್ಕೊಳ್ಳಿ ಸ್ವಾಮಿ. ಆ ಪುಣ್ಯಭೂಮಿನ ಬಿಟ್ಟು ಯಾಕೆ ಹೋಗ್ತೀರಿ ಸ್ವಾಮಿ? ಯಾಕೆ ಬೇಕು? ಅಭಿಮಾನಿಗಳ ಜೊತೆಗಿದ್ದಿದ್ರೆ, ಇವತ್ತು ಮನೆಯವರು ಅಭಿಮಾನಿಗಳ ಜೊತೆಗೆ ನಿಂತ್ಕೊಂಡಿದ್ರೆ ಈ ಸ್ಥಿತಿಗೆ ನಮಗೆ ಬರ್ತಾ ಇರಲಿಲ್ಲ. ಇವತ್ತು ಈ ಸ್ಥಿತಿನೇ ಬರ್ತಾ ಇರಲಿಲ್ಲ. ಅಭಿಮಾನಿಗಳ ಜೊತೆಗೆ ನಿಂತ್ಕೋಬೇಕಾಗಿತ್ತು. ಅಭಿಮಾನಿಗಳು ಪ್ರಾಣ ಕೊಡ್ಲಿಕ್ಕೆ ಕೂಡ ತಯಾರಾಗಿದ್ರು. ಒಂದು ಅರ್ಧ ಗಂಟೆ ಬಂದು ಆ ಜಾಗದಲ್ಲಿ ಅಭಿಮಾನಿಗಳ ಜೊತೆ ಕೂತ್ಕೊಂಡಿದ್ರೆ ಇವತ್ತು ಅಲ್ಲಿ ಸ್ಮಾರಕ ಆಗಿರೋದು, ಅಲ್ಲಿಂದ ಆ ಪುಣ್ಯಭೂಮಿನಲ್ಲಿ ಆಗಿರೋದು. ಯಾಕೆ ಮಾಡಲಿಲ್ಲ ನೀವು? ಮಾಡಬೇಕಾಗಿತ್ತು, ಮಾಡಲಿಲ್ಲ. ಕಣ್ಣಲ್ಲಿ ನೀರು ಬರ್ತಾ ಇದೆ ಇವತ್ತು. ನಿಜವಾದ ಕಣ್ಣಲ್ಲಿ ನೀರು ಬರ್ತಾ ಇದೆ, ನನ್ನ ಕಣ್ಣಲ್ಲಿ ಸ್ವಾಮಿ. ಯಾಕಂದ್ರೆ ನಾನು ಅವ್ರ ಜೊತೆ 35 ವರ್ಷಗಳ ಕಾಲ ಅವ್ರ ಸೇವೆಯನ್ನು ಮಾಡಿಕೊಂಡು ನನ್ನ ತಂದೆಯ ಸ್ಥಾನದಲ್ಲಿದ್ದಾರೆ ಸ್ವಾಮಿ. ಅವ್ರ ತಾಯಿ ಸೇವೆ ಮಾಡಿದ ಸ್ವಾಮಿ. ನನಗೆ ಗೊತ್ತಿದೆ ಅವ್ರ ಗುಣ ಏನು ಅಂತ ನನಗೆ ಗೊತ್ತಿದೆ. ನಿಮಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ನನಗೆ ಗೊತ್ತು. ಪ್ರತಿಯೊಂದು ನನಗೆ ಗೊತ್ತಿದೆ ಸ್ವಾಮಿ. ನನಗೆ ಅವರು ಇರಬೇಕಾದ್ರೆ ನನಗೆ ಹೇಳಿದ್ರು, ನನಗೆ ರಾಧಾಕೃಷ್ಣಂಗೆ ಒಂದು ಮಾತನ್ನು ಹೇಳ್ತಾರೆ. ಮನೆಯಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ತೆಂಗಿನ ಮರ ಹಾಕಿದ್ದಾರೆ ಕಾಂಪೌಂಡ್ ಒಳಗಡೆ. ಅಲ್ಲಿ ಹೇಳ್ತಾರೆ, ಇಲ್ಲಿ ನಾವು 3 ಜನ ಒಟ್ಟಿಗೆ, ನಾವು ಹೋದರೆ 3 ಜನ ಒಟ್ಟಿಗೆ ಒಂದೇ ದಿವಸ ಹೋಗ್ತೀವಿ ಅಂತ ಹೇಳಿದರು. ನಾನು ಹೇಳಿದೆ ಅದೆಲ್ಲ ಆಗಲ್ಲ, ಫಸ್ಟ್ ನಾನೇ ಹೋಗ್ತೀನಿ ಅಂತ ಹೇಳಿದೆ. ಇಲ್ಲ, ಫಸ್ಟ್ ರಾಧಾಕೃಷ್ಣ ಓಡಲಿ ಅಂದರು. ಸರಿ, ಇಲ್ಲ ನಾನು ಹೋಗ್ತೀನಿ ಅಂತ ನಾನು. ಆಮೇಲೆ ಅವರೇ ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಟ್ರು ಫಸ್ಟು. ಇವತ್ತು ನಾನು ರಾಧಾಕೃಷ್ಣ ಇದ್ದೀವಿ. ಅವಾಗ ಹೇಳಿದರು, ಇಲ್ಲಿ ನಿನ್ನ ಹಾಕ್ತೀನಿ, ಅಲ್ಲಿ ಅವನ್ನ ಹಾಕ್ತೀನಿ, ಮಧ್ಯದಲ್ಲಿ ನಾನು ಇರ್ತೀನಿ, ಆ ಕಡೆ ನೀವು ಯಾವಾಗಲೂ ನನ್ನ ಜೊತೆ ನಿರಂತರವಾಗಿರ್ಬೇಕಂತ ಹೇಳಿದರು. ಇವತ್ತು ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಅಭಿಮಾನ ಸ್ಟುಡಿಯೋಲ್ಲಿ ಹಾಕಿದ್ರು. ಅಲ್ಲಿಂದ ಕೂಡ ಅವ್ರನ್ನ ಎತ್ತಿಸ್ಬಿಟ್ರಲ್ಲ ಸ್ವಾಮಿ. ನೀವು ಎಂಥ ಇದು ಮಾಡ್ತೀರಾ ಸ್ವಾಮಿ? ಅನ್ಯಾಯ ಮಾಡ್ತೀರಲ್ಲ ಸ್ವಾಮಿ. ಅಭಿಮಾನಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಲ್ಲ ಸ್ವಾಮಿ. ನಿಮಗೆ ಸ್ವಲ್ಪ ಕರುಣೆ ಅನ್ನೋದು ಇಲ್ವಾ? ಕರ್ನಾಟಕದ 6.5 ಕೋಟಿ ಕನ್ನಡಿಗರು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಸ್ವಾಮಿ ಇವತ್ತು. ಅದನ್ನು ಸ್ವಲ್ಪ ಯೋಚನೆ ಮಾಡಲಿಲ್ಲ ಸ್ವಾಮಿ ನೀವು? ಸರ್ಕಾರ ಏನಕ್ಕೆ ಬೇಕು? ಏನು ಮಾಡ್ತಿದ್ದೀರಿ ನೀವು? ನಿಮ್ಗೆ ಎಷ್ಟು ಮನವಿಯನ್ನು ಕೊಡೋದು? ಎಷ್ಟು ಅಧಿಕಾರಿಗಳನ್ನು ನೋಡೋದ್ರ ಹೋಗಿ ನೀವು ಮಾಡ್ತೀನಿ ಅಂತ ಏನೂ ಮಾಡಿಲ್ಲ ಸ್ವಾಮಿ. ದಾನಪತ್ರ ಏನಾಯ್ತು? ಎಲ್ಲ ಇದೆ. ಎಲ್ಲ ಪತ್ರಗಳು ನಮ್ಮ ಹತ್ರ ಇದೆ. ಕೋರ್ಟಿಗೆ ಹೋಗಿರ್ದಿದೆ, ದಾನಪತ್ರಗಳಿದೆ, ಪ್ರತಿಯೊಂದು ಹೇಳ್ತಾರೆ. ನಾನು ಬೇಕಾದ್ರೆ ಮೀಡಿಯಾದಲ್ಲಿ ಬಂದು ಎಲ್ಲ ತೋರಿಸ್ತೀನಿ, ಪ್ರತಿಯೊಂದು ತೋರಿಸ್ತೀನಿ. ಈ ಸಂಘಟನೆಗಳಿದ್ದಾರೆ, ಎಲ್ಲ ಸಂಘಟನೆಗಳು ಇವಾಗ ಒಂದಾಗಬೇಕು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಬ್ಬರಿಗೆ ಕಂಡ್ರೆ ಇನ್ನೊಬ್ರಿಗಾಗಲ್ಲ, ಇನ್ನೊಬ್ರು ಕಂಡ್ರೆ ಒಬ್ರಿಗಾಗಲ್ಲ. ಅದನ್ನೆಲ್ಲ ಒಗ್ಗೂಡಿ ಅಂತ ನಾನು ಭಾಳಷ್ಟು ಸಮಯ ಕೇಳ್ಕೊಂಡೆ. ಒಗ್ಗೂಡಿ ಮಾಡೋಣ, ಒಂದೇ ನಿಂತ್ಕೊಂಡು ಮಾಡಬೇಕು, ಆವಾಗ ಸರಿ ಹೋಗ್ತದೆ. ಅದಕ್ಕೋಸ್ಕರ ಇನ್ನು ಮೇಲಾದರೂ ನೀವು ಎಲ್ಲವನ್ನು ಮರೆತು ನಿಮ್ಮ ಸ್ವಯಂ ಪ್ರೇರಿತವಾದಂಥದ್ದು ಏನಾದ್ರು ಇರ್ಬೋದು, ನೀವು ಮಾಡ್ಕೊಳ್ಳಿ, ನಾವು ಬೇಡ ಅಂತ ಹೇಳೋದಿಲ್ಲ. ಈ ಒಂದು ವಿಷಯದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕೂಡಿ ಆ ಒಂದು ಕೆಲಸವನ್ನು ಮಾಡೋಣ. ಇನ್ನು ಮುಂದೆ ಆದರೂ ನಾವು ಒಗ್ಗಟ್ಟಿನಿಂದ ಮಾಡಬೇಕು ಅಂತ ಹೇಳಿ ನಾನು ಕಳಕಳಿಯ ಮನವಿಯನ್ನು ಮಾಡ್ಕೊತಾ ಇದ್ದೇನೆ. ಅಭಿಮಾನಿಗಳಲ್ಲಿ ಮುಂದೆ ಬನ್ನಿ, ಎಲ್ಲಾದರೂ ನಿಂತ್ಕೊಂಡು ಒಂದು ಕೂತು ಎಲ್ಲ ಸಂಘಟನೆಗಳು ಸೇರಿ ಒಂದು ಡಿಸಿಷನ್ ತಗೊಂಡು ನಾವು ಏನು ಮಾಡಬೇಕೋ ಮುಂದಿನ ದಿನಗಳಲ್ಲಿ ಮಾಡಬೇಕು. ಅದನ್ನು ಶ್ರೀನಿವಾಸ್ ಅವರು ಒಂದು ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ರಾಜುಗೌಡರು ಒಂದು ರೀತಿಯಲ್ಲಿ ಅವರು ಕಾನೂನಿ ಪ್ರಕಾರ ಹೋರಾಟ ಮಾಡ್ತಾ ಇದ್ದಾರೆ. ಒಂದೊಂದು ಸಂಘಟನೆಗಳು ಒಂದೊಂದು ರೀತಿಯಲ್ಲಿ ಹೋರಾಟಗಳು ಮಾಡ್ಕೊಂಡ್ಬರ್ತಾ ಯಾರೂ ಸುಮ್ಮನೆ ಕೂತಿಲ್ಲ, ಪ್ರತಿಯೊಬ್ಬರೂ ಮಾಡ್ತಾ ಇದ್ದಾರೆ. ಆದರೆ ಎಲ್ಲ ಒಂದಕ್ಕೆ ಸೇರ್ತಾ ಇಲ್ಲ. ಅದು ಬಂದಿರೋ ಪ್ರಾಬ್ಲಮ್. ಅದು ಸೇರಿಕೊಂಡ್ರೆ ನಮಗೆ ಯಾವುದೇ ತೊಂದರೆ ಬರೋದಿಲ್ಲ. ಹಾಗಾಗಿ ನಿನ್ನೆ ವಿಷಯ ನೋಡಿದ್ರೆ ನಮಗೆ ಭಾಳ ಅನ್ಯಾಯ ಆಗಿದೆ. ಈ ಅನ್ಯಾಯದ ವಿರುದ್ಧವಾಗಿ ನಾವು ಇವತ್ತು ಹೋರಾಟ ಮಾಡಬೇಕಾಗಿದೆ. ಕಾನೂನು ಪ್ರಕಾರವನ್ನು, ಕಾನೂನು ತಜ್ಞರನ್ನು ನಾವು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಇದು ಮಾಡ್ತೀವಿ. ಹಾಗೆ ಮುಖ್ಯಮಂತ್ರಿಗಳು ಮತ್ತು ಇನ್ನೊಮ್ಮೆ ಸರ್ಕಾರಕ್ಕೆ ಮತ್ತೆ ಒತ್ತಾಯಪೂರ್ವಕವಾಗಿ ಮಾಡ್ತೀವಿ. ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಇದು ಮಾಡಲಿಕ್ಕೂ ನಾವು ರೆಡಿಯಾಗಿದ್ದೀವಿ.